ಒಂದು 100 ಕೋಟಿ ರೂಪಾಯಿ ತಂದಿಟ್ಟಾರ. ಅವ್ರ ಮನ್ಯಾಗ ಇವ್ರ ಮನ್ಯಾಗ ಬಂದವ್ರ ಅಕ್ಕ ಅವನ್ನ 2 ದಿವಸ ಇರ್ಲಾಕಾಗೆ ಅವ್ರು ಲೆಕ್ಕ ಮಾಡ್ಯಾರ. ಲಿಂಗಾಯತ್ರಿಗೆ 4,000, ನಮ್ಮ ಹಾಲ ಮತದಾರಿಗೆ 2,000, ವಾಲ್ಮೀಕಿಗೆ 2,000, ಸಾಬ್ರಿಗೆ 1,000. ಬಿಜೆಪಿಗೆ ಹಾಕ್ತಾರಲ್ರಿ, ಇವ್ರೇನು ಬಿಜೆಪಿ ಲಗ ಹೊಡೆದ್ರು ಹಾಕೋದು. ಅದಕ್ಕ ನೀವೆಲ್ಲಾರು ರೊಕ್ಕ ತಗೋರಿ, ನಿಮ್ಮ ರೊಕ್ಕ ಐತಿ, ನಿಮ್ಮ ಅಭಿವೃದ್ಧಿದ ರೊಕ್ಕ ತಿಂದು ಅವ್ರು ತಂದಾರೆ. ಆರಾಮ್ ತಗೋರಿ. ಹೆಣ್ಮಕ್ಳು ತಗೊಂಡ್ರ ಚಲೋ ಸೀರೆ ಬಂಗಾರ ತಗೋದ್ರಿ. ನೀವು ಚಲೋ ಡಾಬಾದಾಗ ಊಟ ಮಾಡಿ ಚೈನಿ ಕೊಟ್ರಿ. 9ನೇ ತಾರೀಕು ಮುಂಜಾನೆ 7ಕ್ಕೆ ಹನುಮಂತ ದೇವ್ರ ಗುಡಿ ಹೋಗಿ ನಮಸ್ಕಾರ ಮಾಡಿ ಏನ್ ಮಾಡ್ಬೇಕಪ್ಪ ಅಂತ ಕೇಳ್ಬಿಡ್ರಿ. ಹನುಮಂತ ಹೇಳ್ತಾನ, ಹೋಗಿ ಆ ಕೇಸರಿ ಜೆಂಡಾ ಯಾವ್ದೈತೆ ಅದು ಫೋಟೋ ಹಾಕಿ ಬರೋ. 7 ಗಂಟೆಗೆ ಹೋಗಿ ದೇವ್ರ ಸಾಕ್ಷಿಯಾಗಿ ನಮ್ಮ ಹಿಂದೂ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು. ಈ ರಾಜ್ಯದಾಗ ಇನ್ನ ಮ್ಯಾಗ ಮುಸಲ್ಮಾನ್ರು ಏನಾರೇ ಹಿಂದೂಗಳ ಕಾರ್ಯಕ್ರಮ ಕಲ್ಲು ಹೋಗಿದ್ರ ಬುಲ್ಡೋಜರ್ ಬರ್ಬೇಕು ನಾಡು. ಹಂಗಾದ್ರೆ ಏನ್ ಮಾಡ್ಬೇಕೀಗ? ವೋಟ್ ಹಾಕ್ಬೇಕು. ನಾವು ಬರ್ತೀವಿ, ನಾವು ಪ್ರತಾಪ್ ಸಿಂಹ ಕರ್ನಾಟಕ ಬರ್ತೀವಿ. ಎಲ್ಲರೂ ನಮ್ಮ ಹಿಂದೂಗಳಿಗೆ ಕೊಳಂಕ್ ಅಂದ್ರ ಮಾಡ್ಬೇಕಿಲ್ಲ. ನೀವೆಲ್ಲ ಜಾತಿ ಬಿಟ್ಟು 9ನೇ ತಾರೀಕಿಗೆ ಬಿಜೆಪಿಗೆ ವೋಟ್ ಹಾಕ್ತಿರಲಿಲ್ಲೋ? ಜಾತಿ ಬೇಡ, ನಮ್ಗೇನ್ ಬೇಕು? ಸನಾತನ ಧರ್ಮ ಉಳಿಬೇಕು. ಎಲ್ಲಾರ್ದು ಕಬೂಲ್ ಐತಾ? ನಾ ಕೈ ಮುಗಿದು ಕೇಳ್ಕೊತೀನಿ, ವೀರಣ್ಣ ಚರಂತಿ ಮಠ್ರ ಕೆಲಸ ಮಾಡ್ಯಾರ ಇಲ್ಲೋ? ಅವರು ಸ್ವಲ್ಪ ಸೀಡ್ಕದಾರ ಹೌದೋ ಇಲ್ಲೋ? ಅವ್ರು ನಗೋದಿಲ್ಲ ಹೌದೋ ಇಲ್ಲೋ? ನಾನು ಹಿಂದೆ ಹೇಳಿನಿ ನಗಬೇಕಂತ ಹೇಳಿ. ಹಿಂಗೆ ಮೊನ್ನೆ ಒಂದು ಬಾಗಲಕೋಟೆ ಸಿಟಿಯಾಗಿ ನೋಡಿದೆ, ಹಂಗೇನು ನಡೀದಿಲ್ಲ ಮುತ್ತೆ ಅಂತ ಹೇಳೀನಿ. ಅಲ್ಲಿ ಬಂಗಾರ ಬಾರ್ ಎಲ್ಲ ಬಣ ಬಾ ಕುಂಡ್ರು, ಚಹಾ ಕುಡಿತೀವ, ಕಾಫಿ ಕುಡಿತೀವ, ಎಷ್ಟು ಅಂದ್ರೆ ಸಾಕು. ಮುಂದೆ ಕೆಲಸ ಮಾಡ್ಲಿಕ್ಕೆ ಅದು ಪರವಾಗಿಲ್ಲ. ಬಂದಾಗ ಬಿಟ್ಟು ಮಾತಾಡ್ತಿದ್ರೆ ನಮ್ಮಲ್ಲಿ ಅರ್ಧ ಖುಷಿ ಹೌದಿಲ್ಲ? ನಮ್ಮ ಮಂದಿ ಏನೂ ಕಳೋದಿಲ್ಲ. ಬಂದಾಗ ಕಿಮ್ಮತ್ ಕೊಡ್ಬೇಕು. ಚಹಾ ಕುಡಿತೇ ಕಾಫಿ ಕುಡಿತದ ಕೇಳಬೇಕು ಹೌದಿಲ್ಲ? ಆಟ ಆಯ್ತಂದ್ರೆ ಮುಂದೆ ಕೆಲಸನೇ ನೆನಪು ಬಾರಿ ಇರ್ತಾವ. ಸುಮ್ ಬಂದಿದ್ದೇರಿ ಏನೋ ಬಂದಿತ್ತು ನೆನಪಾರ್ದು. ಅದಕ್ಕೆ ನಾ ಚರಂತಿ ಮಟ್ರಿ ಹೇಳಿ ನಾನು ಹತ್ರ ಡೈರೆಕ್ಟ್ ಹೇಳೋ ನಾವು ಒಬ್ಬರೇ ಅವರಿಗೆ. ಅದಕ್ಕೆ ಪಾಪ ಚರಂತಿ ಮಟ್ರು ಪ್ರಾಮಾಣಿಕರಾದ ಇಟ್ಟು ದೊಡ್ಡ ಸಂಸ್ಥೆ ಕಟ್ಟಾರ, ಇಟ್ಟು ಕೆಲಸ ಮಾಡ್ಯಾರ. ಅದನ್ನ ನಾ ಕೈ ಮುಗಿದು ಕೇಳ್ಕೊತೀನಿ, ಜಾತಿ ನೋಡ್ಬೇಡ್ರಿ. ಈ ಒಂದು ಬಾಗಲಕೋಟೆ ಈ ಸಲ